ವೀಕ್ಷಕರೇ, ಅಮೆರಿಕ ಮತ್ತು ಭಾರತಗಳು ಉತ್ತಮ ವ್ಯಾಪಾರ ಪಾಲುದಾರರಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಬಾಂಬ್ ಸಿಡಿಸಿದ್ದಾರೆ. ಭಾರತಕ್ಕೆ 25% ಸುಂಕ ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಸುಂಕವನ್ನು ಹಾಕುವುದಾಗಿ ಹೇಳುತ್ತಾ ಇದ್ದಾರೆ. ಅಲ್ಲ, ಟ್ರಂಪ್ ತಲೆ ಯಾವಾಗ ಎತ್ತ ತಿರುಗುತ್ತದೆ, ಅವರ ಮುಖ ಯಾವ ಕಡೆ ತಿರುಗುತ್ತದೆ ಎಂದು ಗೊತ್ತಾಗುವುದೇ ಇಲ್ಲ ಅಂತ ಒಬ್ಬ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅವರು ಬಿಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಭಾರತದ ವಿರುದ್ಧ ಈ ರೀತಿ ಕೆಟ್ಟದಾಗಿ ಹೇಳಿದ್ದಾರೆ. ಭಾರತ ನಮ್ಮ ಜೊತೆಗೆ ಉತ್ತಮ ರೀತಿಯಲ್ಲಿ ವ್ಯಾಪಾರ ಮಾಡ್ತಾ ಇದೆ, ಆದರೆ ನಾವು ಅವರೊಂದಿಗೆ ವ್ಯಾಪಾರ ಮಾಡೋದಿಲ್ಲ. ಅಮೆರಿಕಕ್ಕೆ ಭಾರತ ಹೆಚ್ಚು ರಫ್ತು ಮಾಡ್ತಾ ಇದೆ, ಭಾರತ ಅಮೆರಿಕದಿಂದ ಅಷ್ಟಾಗಿ ತರಿಸಿಕೊಳ್ಳುವುದಿಲ್ಲ ಎಂದು ಅವರು ಹೇಳುವಂಥದ್ದು. ಟ್ರಂಪ್ ಹೀಗೆ ಹೇಳಿದ್ದು ಯಾಕೆ ಗೊತ್ತಾ? ಅವರ ಪ್ರಕಾರ ಅಮೆರಿಕದಿಂದ ಕಚ್ಚಾ ತೈಲವನ್ನು ಭಾರತ ಖರೀದಿಸಬೇಕಿತ್ತು. ರಷ್ಯಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿಸುವುದು, ತರಿಸಿಕೊಳ್ಳುತ್ತಿರುವುದು. ಇದು ಭಾರತಕ್ಕೆ ದೇಶದ ಹಿತದೃಷ್ಟಿಯಿಂದ ಉತ್ತಮ ನಿರ್ಧಾರ. ಕಡಿಮೆ ಬೆಲೆಗೆ ತೈಲ ಸಿಗುವಾಗ ಅಮೆರಿಕಕ್ಕೆ ಹೆಚ್ಚು ರೊಕ್ಕ ಕೊಟ್ಟು ಖರೀದಿಸುವಂತ ಅನಿವಾರ್ಯತೆ ಭಾರತಕ್ಕೆ ಏನಿದೆ, ಅಂತ ದರ್ದು ಭಾರತಕ್ಕೆ ಏನಿದೆ? ಎಲ್ಲದರಲ್ಲೂ ಅಮೆರಿಕ ಫಸ್ಟ್ ಎಂದು ಹೇಳುತ್ತಿರೋ ವ್ಯಕ್ತಿ ಅವರ ಹಿತದಂತೆ ಯೋಚಿಸುವಾಗ ಭಾರತ ಯಾಕೆ ನಮ್ಮ ಹಿತದಂತೆ ಯೋಚಿಸಬಾರದು? ನಮ್ಮ ಪ್ರಧಾನಿಯನ್ನು ನನ್ನ ಉತ್ತಮ ಫ್ರೆಂಡ್ ಎಂದು ಟ್ರಂಪ್ ಹೇಳ್ತಲೇ ಬಂದಿದ್ರು. ಜೊತೆಗೆ ಪಾಕಿಸ್ತಾನ ಕೂಡ ನನ್ನ ಉತ್ತಮ ಫ್ರೆಂಡ್ ಎಂದೇ ಹೇಳ್ತಾ ಇದ್ರು. ರಷ್ಯಾದಿಂದಲೇ ತೈಲ ಖರೀದಿಸುವುದು ಎಂದಾದಾಗ ನಮ್ಮ ಪ್ರಧಾನಿಯವರು ಕೆಟ್ಟವರಾದ್ರ? ನಮ್ಮ ದೇಶ ಅವರಿಗೆ ಒಳ್ಳೆಯ ವ್ಯಾಪಾರ ಪಾಲುದಾರ ಆಗ್ಲಿಲ್ವಾ? ರಷ್ಯಾದಿಂದಲೇ ತೈಲವನ್ನು ನಾವು ತರಿಸಿಕೊಳ್ಳುವುದು ಎನ್ನುವ ಭಾರತ ಸರ್ಕಾರದ ನಿರ್ಧಾರ ಎಲ್ಲಾ ಟೀಕೆ ಟಿಪ್ಪಣಿಗಳನ್ನು ದೂರ ಇಟ್ಟು ಈ ನಿರ್ಧಾರಕ್ಕೆ ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ಭಾರತದ ಹಿತದೃಷ್ಟಿಯಿಂದ ಇದು ಉತ್ತಮವಾದಂತ ನಡೆಯಾಗಿದೆ. ಬಹಳ ಆಶೆ ಆಕಾಂಕ್ಷೆಯಿಂದ ಟ್ರಂಪ್ ಇದ್ರು ಭಾರತದ ಬಗ್ಗೆ. ಯಾಕೆಂದ್ರೆ ಅವರು ಕೆಲವು ದಿವಸಗಳ ಹಿಂದೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದು ನಿಲ್ಲಿಸಿದೆ ಎಂದು ಹೇಳಿದ್ದೇನೆ, ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಇದೇ ನಿರ್ಧಾರವಾದ್ರೆ ನಾನು ಭಾರತವನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದ್ರು. ಇದೇ ವೇಳೆ ಸರ್ಕಾರದ ಮೂಲಗಳು ತೈಲವನ್ನು ರಷ್ಯಾದಿಂದ ತರಿಸಿಕೊಳ್ಳುವುದು ನಿಲ್ಲಿಸೇ ಇಲ್ಲ. ಯಾವ ನಿರ್ಧಾರ ಇದ್ರೂ ದೇಶದ ಹಿತವನ್ನು ನೋಡಿಕೊಂಡೇ ನಾವು ತೀರ್ಮಾನ ಮಾಡುವುದು ಎಂದು ಸೂಚಿಸಿತು. ಲೋಕದ ಪೊಲೀಸ್ ಮಿಸ್ಟರ್ ಟ್ರಂಪ್ಗೆ ಹೀಗೆ ಹಿತಾಸಕ್ತಿಯ ಗುಸ್ಸ ಕೊಟ್ಟಿದ್ದಕ್ಕೆ ಖಂಡಿತ ನಮಗೆ ಹೆಮ್ಮೆ ಅನಿಸಬೇಕಾಗಿದೆ. ವಿದೇಶ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ರಲ್ಲಿ ಮಾಧ್ಯಮಗಳು ಕೇಳಿದಾಗ ಅವರು ಹೇಳಿದ್ದು, ಭಾರತದ ತೈಲ ಶುದ್ಧ ಮಾಡುವ ಕಂಪನಿಗಳು ರಷ್ಯಾದ ವಿತರಕರಿಂದಲೇ ತೈಲವನ್ನು ಖರೀದಿಸುತ್ತಿದೆ. ವಾರ್ತಾ ಏಜೆನ್ಸಿಗಳು ಸರ್ಕಾರಿ ಮೂಲಗಳನ್ನು ಉದ್ದೇಶಿಸಿ ವರದಿ ಮಾಡಿತ್ತು. ಭಾರತದ ಉತ್ಪನ್ನ ರಫ್ತುಗೆ ಟ್ರಂಪ್ ಘೋಷಿಸಿದ ಭಾರತಕ್ಕೆ 25% ತೀರುವೆ ಹಾಕಿದ್ದಾರೆ. ತಾನು ಹೀಗೆ ಮಾಡುವುದರಿಂದ ಭಾರತಕ್ಕೆ ತುಂಬಾ ದೊಡ್ಡ ಲಾಸ್ ಆಗ್ತದೆ ಎಂದು ಅವರು ತಿಳಿದಿದ್ದಾರಾ? ಆದ್ರೆ ಸುಂಕ ಹಾಕಲು ಟ್ರಂಪ್ಗೆ ತಿಳಿದಿರುವಂತೆ ಭಾರತಕ್ಕೂ ಹೊಸ ಮಾರುಕಟ್ಟೆ ಹುಡುಕಿಕೊಳ್ಳಲು ಶೋಧಿಸಲು ತಿಳಿಯುತ್ತದೆ. ಭಾರತ 140 ಕೋಟಿ ಜನರ ಮ್ಯಾನ್ ಪವರ್ ಇರುವ ದೇಶ. ಅಮೆರಿಕ ನಮ್ಮ ಮೇಲೆ ದೊಣ್ಣೆ ನಾಯಕ ಆಗುವುದು ಬೇಡ. ಅಮೆರಿಕದಿಂದ ಕಚ್ಚಾ ತೈಲ ತರಿಸಿಕೊಂಡು ಇಲ್ಲಿ ಪೆಟ್ರೋಲ್, ಡೀಸೆಲ್ ಇತ್ಯಾದಿ ಇಂಧನಗಳಿಗೆ ಹೆಚ್ಚು ಬೆಲೆಗೆ ಮಾರಬೇಕಾದ ಅನಿವಾರ್ಯತೆ ಒಂದು ಕಡೆ, ಭಾರತದ ಜನಸಾಮಾನ್ಯರು ಅದನ್ನು ಖರೀದಿಸಿ ಕಷ್ಟಕ್ಕೊಳಗಾಗೋದು ಇನ್ನೊಂದು ಕಡೆ. ಇದು ಬೇಕಾ? ಆದ್ದರಿಂದ ರಷ್ಯಾದಿಂದಲೇ ತೈಲವನ್ನು ತರಿಸುತ್ತೇನೆ ಎನ್ನುವ ಸರ್ಕಾರದ ನಿರ್ಧಾರ ಖಂಡಿತ ಶ್ಲಾಘಿಸಬೇಕಾದ ತೀರ್ಮಾನವೇ ಆಗಿದೆ. ವೀಕ್ಷಕರೇ ನೋಡಿ, ನಮಗೆ 25% ಸುಂಕ ಹಾಕುವಾಗ ಪಾಕಿಸ್ತಾನಕ್ಕೆ 19% ಸುಂಕವನ್ನು ಟ್ರಂಪ್ ಹಾಕಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಮತ್ತು ಅಲ್ಲಿನ ವಿತ್ತ ಸಚಿವರು ಟ್ರಂಪ್ ಅನ್ನ ಹೊಗಳ್ತಾ ಇದ್ದಾರೆ. ಹೊಗಳಲೇಬೇಕಲ್ವಾ? ಇಂಧನ, ಗಣಿ, ಧಾತು, ಐಟಿ, ಕ್ರಿಪ್ಟೋ ಕರೆನ್ಸಿ ಮುಂತಾದ ಕ್ಷೇತ್ರದಲ್ಲಿ ಪರಸ್ಪರ ಸಹಕರಿಸುವ ಹೊಸ ಕಾಲಘಟ್ಟ ಬಂದಿದೆ ಎಂದು ಹೇಳ್ತಿದ್ದಾರೆ ಪಾಕಿಸ್ತಾನದವರು. ವೀಕ್ಷಕರೇ, ನಿಮಗೂ ಗೊತ್ತಿದೆ, ಮೊದಲೇ ಟ್ರಂಪ್ ಪಾಕಿಸ್ತಾನದ ಪರವಾಗಿದ್ದವರು. ಇಂತಹ ಒಂದು ವಿದೇಶ ನೀತಿಯಲ್ಲಿ ಅಮೆರಿಕ ಹಿಂದೆ ಸರಿದು ಭಾರತಕ್ಕೆ ಮಣೆ ಹಾಕುತ್ತದೆ ಎಂದು ನಿರೀಕ್ಷಿಸುವುದು ಬಹಳ ಕಷ್ಟ. ಇರಾನಿಗೆ ತಾಗಿಕೊಂಡು ಪಾಕಿಸ್ತಾನ ಇದೆ. ಆದ್ದರಿಂದ ಇರಾನ್ ವಿರುದ್ಧ ಪಾಕಿಸ್ತಾನದ ನೆಲದಲ್ಲಿ ನಿಂತು ಕಾರ್ಯಾಚರಣೆ ಮಾಡುವುದು ಸುಲಭ ಅಲ್ವಾ? ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಕಚ್ಚಾ ತೈಲ ನಿಕ್ಷೇಪಗಳು ಕಂಡು ಬಂದಿದ್ದು ಅಮೆರಿಕ ಈ ಕಚ್ಚಾ ತೈಲವನ್ನು ಹೊರತೆಗೆಯಲು ಸಹಾಯ ಮಾಡುತ್ತೇನೆ ಎಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಿರುವಾಗ ಪಾಕಿಸ್ತಾನದ ಪರವಾಗಿಯೇ ನಿಲ್ಲುವುದು, ಪಾಕಿಸ್ತಾನಕ್ಕೆ ಕಡಿಮೆ ಸುಂಕ ಹಾಕುವುದು ಟ್ರಂಪ್ಗೆ ಅನಿವಾರ್ಯವಾಗಿತ್ತು. ಅಮೆರಿಕಕ್ಕೆ ಅದು ಅಗತ್ಯವಿದೆ.
ಈ ಟ್ರಂಪ್ ಭಾರತವನ್ನು ಅಪಮಾನಿಸುವುದು ಯಾವ ಸಮಯದಲ್ಲಿ ಬಿಟ್ಟಿದ್ದಾರೆ? ಒಮ್ಮೆ ಭಾರತದ ಇಕಾನಮಿ ಕುಸಿದಿದೆ ಎಂದು ಹೇಳಿದ್ರು, ಭಾರತಕ್ಕೆ ಪಾಕಿಸ್ತಾನ ಪೆಟ್ರೋಲ್ ಮಾರೋ ದಿನಗಳೂ ಬರಬಹುದು ಎಂದು ಹೇಳಿದ್ರು. ಅಂದರೆ ಇದರರ್ಥ ಮುಂದಿನ ಒಂದು ದಿನಗಳಲ್ಲಿ ಪಾಕಿಸ್ತಾನದಿಂದಲೇ ತೈಲ ಖರೀದಿಸುವಂತ ಪರಿಸ್ಥಿತಿಯನ್ನ ನಿರ್ಮಿಸುತ್ತೇನೆ ಎಂದಾಗಿತ್ತಾ ಇರಬಹುದು. ಭಾರತ ಈ ಸಾಧ್ಯತೆಯನ್ನು ಗುರುತಿಸಿ ದೂರದೃಷ್ಟಿಯಿಂದ ಈಗಲೇ ಅಮೆರಿಕದ ತಂತ್ರವನ್ನು ಕುತಂತ್ರವನ್ನು ನಿರಾಕರಿಸಿದೆ. ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ಬಗ್ಗೆ ಹೇಳುತ್ತಾ ಈ ಟ್ರಂಪ್ ಅಪಮಾನಿಸುತ್ತಲೇ ಬಂದರು. ಎಷ್ಟು ಸಲ? ಒಂದ್ಸಲವ. ಭಾರತ ಮತ್ತು ಪಾಕುಗಳ ನಡುವೆ ವ್ಯಾಪಾರವನ್ನು ಮುಂದಿಟ್ಟು ಯುದ್ಧ ವಿರಾಮ ಮಾಡಿಸಿದೆ ಎಂದು ಅವರು ಹೇಳಿದ್ದೆಷ್ಟು ಸಲ? ಭಾರತಕ್ಕೆ 25% ಸುಂಕ ಅಂತೆ, ಪಾಕಿಸ್ತಾನಕ್ಕೆ 19% ಸುಂಕ ಅಂತೆ, ಭಾರತಕ್ಕೆ 25% ಮಾತ್ರ ಅಲ್ಲ, ಇನ್ನೂ ಹೆಚ್ಚು ಸುಂಕ ವಿಧಿಸುವೆ ಎಂದು ಬೆದರಿಕೆ ಹಾಕಿದ್ದಾರೆ. ಇದೆಲ್ಲ ಯಾಕೆ ಗೊತ್ತೇ? ಮೊದಲೇ ಹೇಳಿದಾಗೆ ಟ್ರಂಪ್ಗಾಗಿ ನಾವು ರಷ್ಯಾದೊಂದಿಗೆ ಸಂಬಂಧವನ್ನು ಕೆಡಿಸಿಕೊಳ್ಳಬೇಕು. ಅದಕ್ಕೆ ಭಾರತ ತಯಾರಿಲ್ಲ. ಆದ್ದರಿಂದ ಟ್ರಂಪ್ ಹೆಚ್ಚು ಸುಂಕ ಹಾಕುವ ಬಾಂಬನ್ನು ಸಿಡಿಸಿತು. ಅಲ್ಲ, ಭಾರತ ಯಾಕೆ ಪರಾವಲಂಬನೆ ಆಗಬೇಕು? ಯಾವ ಕ್ಷೇತ್ರದಲ್ಲಿ ಭಾರತ ಈಗ ಹಿಂದಿದೆ? ಕೃಷಿ ಕ್ಷೇತ್ರದಲ್ಲೂ ಭಾರತ ಕಡಿಮೆ ಏನಲ್ಲ, ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಭಾರತ ಮುಂದಿದೆ. ಹೀಗೆಲ್ಲ ಇರುವಾಗ ಅಮೆರಿಕಕ್ಕೆ ಮಣೆ ಹಾಕಬೇಕಾದಂತ ಪರಿಸ್ಥಿತಿ ಭಾರತಕ್ಕೆ ಖಂಡಿತ ಇಲ್ಲ. ಈ ನಡುವೆ ಅಮೆರಿಕಕ್ಕೆ ನಮ್ಮ ಪ್ರಧಾನಿ ಹೋಗಿದ್ದಾಗ, ನಿಮ್ಗೆ ಬೇಕಿದ್ರೆ ನಾನು F-35 ಯುದ್ಧ ವಿಮಾನವನ್ನು ಕೊಡುತ್ತೇನೆ ಎಂದು ಟ್ರಂಪ್ ಹೇಳಿದ್ರು. ಈಗ ನಮಗೆ ಅದು ಬೇಡ ಎಂದು ಭಾರತ ಸರ್ಕಾರ ತಿಳಿಸಿದೆ. ಯಾಕೆ ಈ ವಿಮಾನ? ಇಸ್ರೇಲ್ ಇರಾನ್ ಯುದ್ಧದ ಸಂದರ್ಭದಲ್ಲಿ ಇದೇ F-35 ವಿಮಾನವನ್ನು ಇರಾನ್ ಹೊಡೆದುರುಳಿಸಿತ್ತು. ಇಂಥ ವಿಮಾನಗಳು ನಮಗೆ ಯಾಕೆ? ಕಚಡಗಳು. ಇದ್ರೂ ಕೂಡ ಇದು ಅಮೆರಿಕದ ದಾದಾಗಿರಿಗೆ ಭಾರತ ತಕ್ಕ ಸಮಯದಲ್ಲಿ ಕೊಟ್ಟ ತಕ್ಕ ಉತ್ತರ ಎಂದು ಹೇಳಬೇಕಾಗುತ್ತೆ. ನೋಡಿ, ಭಾರತ ಜಗತ್ತಿನ ಅತಿ ದೊಡ್ಡ ತೈಲ ತರಿಸಿಕೊಳ್ಳುತ್ತಿರುವ ದೇಶ. ರಷ್ಯಾದಿಂದ ಸಮುದ್ರದ ಮೂಲಕ ನಮ್ಮಲ್ಲಿಗೆ ಕ್ರೂಡ್ ಆಯಿಲ್ ಬರುತ್ತದೆ. ಭಾರತವನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಇಷ್ಟು ದೊಡ್ಡ ತೈಲ ವ್ಯಾಪಾರವನ್ನು ತನ್ನ ತೆಕ್ಕೆಗೆ ಎಳೆದುಕೊಳ್ಳಲು ಟ್ರಂಪ್ ನೋಡಿದ್ದು. ಆದ್ರೆ ಅದೀಗ ಟುಸ್ಸಾಗಿದೆ. ಖಂಡಿತ ಇದು ಒಳ್ಳೆಯ ತೀರ್ಮಾನವಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಅರಫ ಮುಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಜೈ ಹಿಂದ್.